ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 10 ತಿಂಗಳಾಗಿದ್ದು ಈ ಅವಧಿಯಲ್ಲಿಯೇ ಹಾಲು ಖರೀದಿ ದರ ಇಳಿಸಿದೆ. ಅದೇ ಹಾಲಿಗೆ ನೀಡುತ್ತಿದ್ದ ಪ್ರೋತ್ಸಾಹಧನ ನಿಲ್ಲಿಸಲಾಗಿದೆ. 10 ಕೆಜಿ ಅಕ್ಕಿ ನೀಡುವ ಭರವಸೆ ನೀಡಿ 1 ಕೆಜಿ ಅಕ್ಕಿಯೂ ನೀಡಲಿಲ್ಲ. ಪ್ರಸ್ತುತ ವಿತರಣೆಯಾಗುತ್ತಿರುವ ಅಕ್ಕಿ ಕೇಂದ್ರ ಸರ್ಕಾರದಿಂದ ಮೋದಿಯವರು ನೀಡುತ್ತಿರುವ ಅಕ್ಕಿಯಾಗಿದೆ. 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುವುದಾಗಿ ಹೇಳಿ ಅದನ್ನೂ ನೀಡಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಪಂಪ್ ಮೋಟಾರ್ ಟಿಸಿಗೆ 5 ಲಕ್ಷ ಕಟ್ಟಬೇಕಾದ ಸ್ಥಿತಿ ರೈತರಿಗೆ ಒದಗಿ ಬಂದಿದೆ. 10.5 ಲಕ್ಷ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅಭಿವೃದ್ಧಿಯ ಮಂತ್ರವೇ ಪ್ರಧಾನಿ ಮೋದಿ ಅವರದಾಗಿದೆ. ಜೂನ್ 4ರ ಫಲಿತಾಂಶ ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಆಗಲಿದೆ ಎಂದು ಭವಿಷ್ಯ ನುಡಿದರು. ರೈತರ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ. ಅದನ್ನು ಕಾಂಗ್ರೆಸ್ ಕಿತ್ಕೊಂಡಿದೆ. ಮಾನ್ಯ ನರೇಂದ್ರ ಮೋದಿ ಅವರು ರೈತರ 22 ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಹೆಚ್ಚು ಮಾಡಿದ್ದಾರೆ. ನೀವು ಕಾಂಗ್ರೆಸ್ನ ಆಡಳಿತಕ್ಕೆ ಹೋಲಿಕೆ ಮಾಡಿದರೆ ಬಿಜೆಪಿಯ ಕೇಂದ್ರ ಸರ್ಕಾರ ಬಹಳ ಹೆಚ್ಚಿಗೆ ಇವತ್ತು ಬೆಂಬಲ ಬೆಲೆಯನ್ನ ಕಟ್ಟಿಕೊಡ್ತಾ ಇದೆ. ಅದೇ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನ ನಿಲ್ಲಿಸಿದ್ದಾರೆ. 10 ಕೆಜಿ ಅಕ್ಕಿ ಕೋವಿಡ್ ಸಂದರ್ಭದಲ್ಲಿ 2.5 ವರ್ಷ ಯಾರು ಕೊಟ್ಟಿದ್ದು? ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ. ಇವತ್ತು ರೈತರ ಪರವಾಗಿರುವಂತಹ ಸರ್ಕಾರ ಯಾವುದು? ಇವತ್ತು ಕಿಸಾನ್ ಕ್ರೆಡಿಟ್ ಯೋಜನೆಯನ್ನ ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇವತ್ತು ಹೊಸದಾಗಿ ಪಂಪು ಮೋಟಾರ್ ಅನ್ನ ಟಿಸಿ ಹಾಕ್ಸ್ಕೋಬೇಕಂದ್ರೆ ರೈತರು 3 ರಿಂದ 4 ಲಕ್ಷ. ಅದೇ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಕೇವಲ 25 ರಿಂದ 30 ಸಾವಿರಕ್ಕೆ ನಾವು ಕೊಡ್ತಾ ಇದ್ವಿ. ಈ ದೇಶದ ಜನರು ಅಭಿವೃದ್ಧಿಯ ಮಂತ್ರ ಮೋದಿ 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 ಅಂತ ಹೇಳುವಂಥದ್ದು ಅದಕ್ಕೋಸ್ಕರನೇ. ಕಾಂಗ್ರೆಸ್ನ ಒಬ್ರು ಸಚಿವರು ಹೇಳ್ತಾರೆ ಮೋದಿ ಹೆಸರು ಹೇಳಿದ್ರೆ ಅವ್ರ ಕಪಾಳಕ್ಕೆ ಹಾಕಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಜೂನ್ 4ನೇ ತಾರೀಕು ಬರ್ಲಿನಪ್ಪ, ಭಾರತೀಯರು 140 ಕೋಟಿ ಜನರು ಕೂಡ ಅವತ್ತು ಕಪಾಳ ಮೋಕ್ಷ ಕಾಂಗ್ರೆಸ್ ನಾಯಕರಿಗೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಸಮಸ್ಯೆಗಳ ಬಗ್ಗೆ ಪರಿಚಯವಿಲ್ಲ. ಕ್ಷೇತ್ರದಲ್ಲಿ ಆತನಿಗೆ ಓಟು ಹಾಕುವ ಅವಕಾಶವೇ ಇಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈಶಾ ರಸ್ತೆ ಅಭಿವೃದ್ಧಿಯಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರವಾಗಿ ಆವಲಗುರ್ಕಿ ಪಂಚಾಯಿತಿ ಬೆಳೆದಿದೆ. ಈ ಕ್ಷೇತ್ರದ ಮಗನಿಗೆ ಲೋಕಸಭೆಗೆ ಹೋಗುವ ಅವಕಾಶ ಕೊಡಿ ಎಂದು ಮನವಿ ಮಾಡಿದರು. ಮುಂದಿನ 5 ವರ್ಷಗಳಲ್ಲಿ ಶಾಶ್ವತ ನೀರಾವರಿ ತಂದೆ ತರುತ್ತೇನೆ. ಕಳೆದ 10 ವರ್ಷ ನನ್ನ ಹತ್ತಿರ ಸತತವಾಗಿ ಲಾಭ ಪಡೆದು ಕೆಲವು ನಾಯಕರು ಬಿಟ್ಟು ಹೋಗಿದ್ದಾರೆ. ಕಷ್ಟ ಕಾಲದಲ್ಲಿ ಜತೆಗಿದ್ದವರ ಮರೆಯೋದಿಲ್ಲ. ಜತೆ ಬಿಟ್ಟು ಹೋದವರನ್ನ ಸುಮ್ಮನೆ ಬಿಡಲ್ಲ ಎಂದು ಎಚ್ಚರಿಕೆ ನೀಡಿದರು. ವಿಕಸಿತ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರ ಶಪಥವಾಗಿದೆ. ವಿಕಸಿತ ಚಿಕ್ಕಬಳ್ಳಾಪುರ ನನ್ನ ಕನಸು. ಶ್ರೀರಾಮನವಮಿಯನ್ನ ಭಕ್ತಿಯಿಂದ ಆಚರಿಸಬೇಕು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾದ ನಂತರ ಬರುತ್ತಿರುವ ಮೊದಲ ರಾಮನವಮಿ ಇದಾಗಿದ್ದು ಪ್ರತಿಯೊಬ್ಬರೂ ಸಂಭ್ರಮದಿಂದ ಆಚರಿಸಬೇಕಾದ ಹಬ್ಬವಾಗಿದೆ. ಅಲ್ಲದೆ ರಾಮ ಮಂದಿರ ನಿರ್ಮಾಣಕ್ಕೆ ಕಾರಣರಾದ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಬೇಕು ಎಂದು ಶ್ರೀರಾಮನವಮಿ ದಿನ ಎಲ್ಲರೂ ಪ್ರಾರ್ಥಿಸುವಂತೆ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಆವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ 10ಕ್ಕೂ ಹೆಚ್ಚು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾದರು. ಸ್ಥಳೀಯರಲ್ಲ, ಈ ಕ್ಷೇತ್ರದವರೇ ಅಲ್ಲ. ಈ ಚುನಾವಣೆಯಲ್ಲಿ ಅವರೇ ಮತದಾನ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಇಂಥವ್ರು ಬೇಕಾ? ನಿಮ್ಮ ಸಮಸ್ಯೆಗಳ ಬಗ್ಗೆ ಪರಿಚಯ ಇಲ್ಲ, ನಿಮ್ಮ ಪರಿಸರದ ಬಗ್ಗೆ ಪರಿಚಯ ಇಲ್ಲ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂತ ಬದ್ಧತೆ ಇಲ್ದಿರ ಇರ್ತಕ್ಕಂಥ ವ್ಯಕ್ತಿಗೆ ನೀವೇನಾದ್ರೂ ಮತ ಕೊಟ್ರೆ ಕಳೆದ 1 ವರ್ಷದ ಹಿಂದೆ ಏನ್ ಚಿಕ್ಕಬಳ್ಳಾಪುರದಲ್ಲಿ ಅವಾಂತರ ಆಗಿದೆ ಅದಕ್ಕಿಂತ 2 ಪಟ್ಟು ಹೆಚ್ಚಾಗ್ತದೆ ಅನ್ನೋದನ್ನ ಎಚ್ಚರಿಕೆ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ನಾವೆಲ್ಲ ಕೂಡ ಇದ್ದೀರಿ. ಈ ರಸ್ತೆ ನಾನು ಚಿಕ್ಕಬಳ್ಳಾಪುರದಿಂದ ಗೊಲ್ಲಳ್ಳಿ ಕೇತೇನಹಳ್ಳಿಗೆ ಹೋಗ್ಬೇಕಾಗಿದ್ರೆ ಮುಂಚೆ
ಮುಕ್ಕಾಲು ಗಂಟೆ ತಗೊಳ್ಳೋದು ನನಗೆ, ಆಸ್ತಿ ಮಳೆವರೆಗೂ ಮುಕ್ಕಾಲು ಗಂಟೆಗಿನ್ನ ಹೆಚ್ಚು ಸಮಯ ತೆಗೆದುಕೊಳ್ಳೋದು. ಇವತ್ತೆಷ್ಟು ಸಮಯದಲ್ಲಿ ಹೋಗ್ತೀರಿ? ಕೇವಲ 15-20 ನಿಮಿಷದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ಈ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡುವಂತ ಕೆಲಸ ಮಾಡಿದ್ದೇನೆ. ಪ್ರವಾಸೋದ್ಯಮಕ್ಕೆ ಇವತ್ತು ಆಧ್ಯಾತ್ಮಿಕ ಕ್ಷೇತ್ರವಾಗಿ ಈಶಾ ಫೌಂಡೇಶನ್ ಸ್ಥಾಪನೆ ಆಗಿದೆ. ಈಗಾಗಲೇ ಹೇಳಿದ್ದಾರೆ ಅದರ ಪ್ರಯೋಜನಗಳು. ಜಮೀನು ಬೆಲೆ ಮಾತ್ರ ಹೆಚ್ಚಾಗಿಲ್ಲ, ಇವತ್ತು ರೈತರು ಏನೆಲ್ಲ ಅಂಗಡಿಗಳನ್ನ ಏನೆಲ್ಲ ಹೋಟೆಲ್ಗಳು ಇಟ್ಕೊಂಡಿದ್ದಾರೆ, ಎಲ್ಲರಿಗೂ ಕೂಡ ಒಳ್ಳೆ ವಹಿವಾಟು ಆಗ್ತಾ ಇದೆ. ನರೇಂದ್ರ ಮೋದಿ ಅವರು ಕುಳಿತುಕೊಳ್ಳುವಂತ ಸದನದಲ್ಲಿ ನನಗೆ ಪ್ರವೇಶ ಸಿಗ್ತದೆ. ನಾನು ಲೋಕಸಭೆಗೆ ಪ್ರವೇಶ ಮಾಡಿದರೆ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯ ನಕ್ಷೆಯೇ ಬದಲಾಗ್ತದೆ. ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ, ಮುಂದಿನ 5 ವರ್ಷಗಳಲ್ಲಿ ಶಾಶ್ವತವಾದಂತ ನೀರಾವರಿ ಯೋಜನೆಯನ್ನ ನಾನು ತಂದೇ ತರ್ತೀನಿ ಅಂತ ಒಂದು ಮಾತು ಕೊನೆಯದಾಗಿ ಹೇಳ್ತೀನಿ. ಕೆಲವು ಮುಖಂಡರುಗಳು ಇವತ್ತಿನ ಕಷ್ಟದ ಸಮಯದಲ್ಲಿ ಕೆಲವರು ಬಿಟ್ಟು ಹೋಗಿದ್ದಾರೆ. ಯಾರು ಕಳೆದ 10 ವರ್ಷಗಳಲ್ಲಿ ಸತತವಾಗಿ ನನ್ನ ಹತ್ರ ಲಾಭ ಪಡ್ಕೊಂಡವರು, ಸತತವಾಗಿ ಎಲ್ಲ ರೀತಿಯಲ್ಲಿ ಕೂಡ ಅಂತವ್ರು ಹೋಗಿದ್ದಾರೆ. ಒಂದ್ ನೆನಪಿನಲ್ಲಿ ಕೊಡ್ತೇನೆ, ಇವತ್ತು ನನ್ನ ಕಷ್ಟದ ಕಾಲದಲ್ಲಿ ನೀವು ಯಾರೆಲ್ಲ ಇದ್ದೀರಿ, ನೀವು ಯಾರೆಲ್ಲ ಬಂದಿದ್ದೀರಿ, ನಿಮ್ಮನ್ನ ಎಂದೂ ಕೂಡ ನಾನು ಮರೆಯೋದಿಲ್ಲ ನನ್ನ ಜೀವನದಲ್ಲಿ. ಈ ಕಷ್ಟಕ್ಕೆ ದುಡಿದವರನ್ನು ಕೂಡ ಅಷ್ಟು ಬೇಗ ನಾನು ಮರೆಯೋದಿಲ್ಲ. ಅದೇ ರೀತಿ ಕಷ್ಟದ ಕಾಲದಲ್ಲಿ ನಮ್ಮನ್ನ ಬಿಟ್ಟು ಹೋಗ್ತಾವ್ರಲ್ಲ, ಅವರನ್ನು ಕೂಡ ನಾವು ಸುಲಭವಾಗಿ ಮರೆಯೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರು ಸಂಕಲ್ಪ ಮಾಡಿದ್ದಾರೆ, ಅಯೋಧ್ಯೆಯಲ್ಲಿ ಶ್ರೀರಾಮನನ್ನ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ರೀತಿ 3ನೇ ಅವಧಿಗೆ ಪ್ರಧಾನಮಂತ್ರಿ ಆದರೆ ಈ ದೇಶವನ್ನ ರಾಮರಾಜ್ಯವನ್ನಾಗಿ ಮಾಡುವಂತ ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.